Hi, hello, good morning, welcome or welcome back to Amureddy YouTube channel. ವಿಡಿಯೋ ಆಗ್ತಿದೆ अमृतधारे कोटि जनुम जगातीनि अमृतधारे ಹಾಯ್ ಗೈಸ್, ಎಲ್ಲರಿಗೂ ಶುಭೋದಯ. ಈ ವಿಡಿಯೋನ ಇವತ್ತು ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. Morning. ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಎದ್ದು ಬಂದೆ? I don't know. ಹಾಂ, I don't know what's the time now. ಈಗ 8 ಗಂಟೆ ಕಣಮ್ಮ. ನೀನೇನು ಮಾಡ್ತಾ ಇದೀಯ ಇಷ್ಟು ಬೇಗ? ಹೊರಗಡೆ ಕಸ ಗುಡಿಸ್ದೆ. ಕಸ ಗುಡ್ಸೋಕೆ ಇಷ್ಟು ಬೇಗ ಎದ್ದಿದ್ದೆ? ಹಾಂ, ಬಿಸಿನೀರು ಕುಡ್ದೆ, ಗಂಟ್ಲೆಲ್ಲ ಫುಲ್ ಪೇನ್. ಬಿಸಿನೀರು ಕುಡಿಯೋಕೆ ಇಷ್ಟು ಬೇಗ ಎದ್ದಿದ್ದು? ಕಮ್ಮಿ ಆಯ್ತಾ? ಇಲ್ಲ, ಮಲ್ಕೋಬೇಕಿತ್ತು ಇನ್ನೊಂದು ಸ್ವಲ್ಪ ಹೊತ್ತು. ನಾನು ಮೊಬೈಲ್ ಸಿಕ್ಕಲಿಲ್ಲ ನನಗೆ. ಮೊಬೈಲ್ ಸಿಕ್ಕಿಲ್ಲ ಅಂತ ಎತ್ತಿದೀಯಾ? ಮೊಬೈಲ್ ಸಿಕ್ಕಿಲ್ಲ ಅಂತ ಎಚ್ಚರ ಐತೆ. ಗೈಸ್, ಇವತ್ತು ಬೆಳಗ್ಗೆ ನಾನು ಬೇಗನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಮ್ ಇವಾಗ ಕೇಳಿದ್ರಲ್ಲ, ಸೊ ಟೈಮ್ ಇವಾಗ 7:30 ಆಗಿದೆ. ಸೊ ಬೇಗನೆ ಎದ್ದಿದ್ದೀವಿ. ಸೊ ಇವತ್ತು ಕೆಲವೊಂದಿಷ್ಟು ಮಾತಾಡ್ತಾ ನಿಮ್ಮೊಂದಿಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್, ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು ನೀಟಾಗಿ ಬರ್ತಾ ಇಲ್ವಾ ನೋಡೋಣ, ಆಯಿತಾ? ಸೊ ಒಳಗಡೆ ಆಲ್ರೆಡಿ ಕಸ ಎಲ್ಲ ಗುಡಿಸ್ಬಿಟ್ಟೆ. ನಿನ್ನೆ ಹೇಳಿದ್ದೆ ತಾನೇ ಡೈಲಿ ವ್ಲಾಗಲ್ಲಿ. ಸೊ ನಾನು ಕಂಟಿನ್ಯೂ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬಿಡ್ಬೇಕು ಅಂದರೆ ಸಮಾಧಾನ ಅಂತ. ಸೊ ಹೊರಗಡೆ ಕಸ ಆಲ್ರೆಡಿ ಗುಡಿಸಾಯಿತು, ಹೊರಗಡೆದ್ದು ಆಲ್ರೆಡಿ ಮಾಡಿದೆ. ಇವತ್ತು ನೀಟಾಗಿ ರಂಗೋಲಿ ನೀಟಾಗಿ ಬರುತ್ತೆ ಇಲ್ವಾ ಅಂತ ನೋಡೋಣ, ಓಕೆನಾ? ಇವತ್ತೊಂದು ಸ್ವಲ್ಪ ಓಕೆ ಅನ್ನೋ ಥರ ಇದೆ ಅಲ್ವಾ? ಕರೆಕ್ಟಾಗಿ ಇಲ್ಲಿ ಒಂದು ಹಾಲ್ ಇಷ್ಟೊಂದು ಮಿಸ್ ಅಷ್ಟೇ. ಇಲ್ಲಿಗೆ ಬರಬೇಕಿತ್ತು, ಇಲ್ಲಿಗೆ ಬಂದಿದೆ ಅಷ್ಟೇ. ಕರೆಕ್ಟಾಗಿದೆ ಅಲ್ವಾ? ಸೊ ಇದು ನಮ್ಮ ಇವತ್ತಿನ ರಂಗೋಲಿ. ಗಾಯ್ಸ್, ಏನಾಯಿತು ಅಂತಂದರೆ, ಅಡುಗೆ ಮಾಡಿಕೊಂಡೆ ಹೇಳ್ತೀನಿ. ನಿನ್ನೆ ನನಗೆ ಆ್ಯಕ್ಚುಲಿ ಬೇಸಿಗೆಗಾಲ ಅಂತಂದರೆ ನನಗೆ ಒಂಥರ ಕುತ್ತಿಗೆಗೆ ಬಂದಂಗೆ ಆಗಿಬಿಡುತ್ತೆ. ಬಿಕಾಸ್ ಬಾಡಿ ತುಂಬಾ ಉಷ್ಣ, ಆಯಿತಾ? ಸೊ ಹಾಗಾಗಿ ನಾನು ಎಲ್ಲರಿಗೂ ಸಾಮಾನ್ಯ, ಸೊ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಪಾದಗಳು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಸೊ ಅದು ನನಗೆ ಬೇಸಿಗೆಗಾಲ ಬಂತು ಅಂದರೆ ನನಗೆ ಪಾದಗಳೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಂದರೆ ಬೇಸಿಗೆಗಾಲ ಅಂತಂದರೆ ನಂಗೆ ಪ್ರಾಪರಾಗಿ ಬಾಡಿ ಹೀಟ್ ಸ್ಟಾರ್ಟ್ ಆಗಿದೆ 2 ಡೇಸಿಂದ ಇವಾಗ, ಆಯಿತಾ? ಬೇಸಿಗೆಗಾಲಂತೂ ಆಗೋದೇ ಇಲ್ಲ. ಇವಾಗ ಸ್ಟಾರ್ಟ್ ಆಯಿತು. ಇವಾಗ ಏನಿದ್ರು ಕೋಲ್ಡ್ ಐಟಮ್ಸ್ ತಿನ್ಕೊಂಡು ಓಡಾಡಬೇಕು. ಸೊ ದಟ್ಸ್ ವೈ ನಾನು ನಿನ್ನೆ ಫುಲ್ ಅನ್ಭವಿಸ್ಬಿಟ್ಟೆ. 3:30-4 ಗಂಟೆಗೆ ನಾನು ಮಲ್ಕೊಂಡಾಗ ಬೆಳಗಿನ ಜಾವ. ಸೊ ಹಾಗಾಗಿ ನಾನು ಇವತ್ತಿಂದ ಡೈಲಿ ಊಟ ಎಷ್ಟು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಒಂದು ಕೋಲ್ಡ್ ಐಟಮ್ಸ್ ಅಥವಾ ಏನಾದರೂ ತಿನ್ನೋ ಐಟಮ್ಸಲ್ಲಾಗಿರ್ಬೋದು, ಕುಡಿಯೋ ಐಟಮ್ಸಲ್ಲಾಗಿರ್ಬೋದು, ಕಂಪಲ್ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪೀಸ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೇಳ್ತೀನಿ, ಇನ್ನೊಂದು 3-4 ದಿನಗಳಲ್ಲಿ ನನ್ನ ವರ್ಕೌಟ್ ಆಗಿರಬಹುದು ಆ್ಯಂಡ್ ವಾಟ್ ನೆಕ್ಸ್ಟ್ ಪ್ಲ್ಯಾನಿಂಗ್ ಆಫ್ ಫುಡ್ ಆಗಿರಬಹುದು, ಡಯಟ್, ಪ್ರತಿಯೊಂದು ತೋರಿಸ್ತೀನಿ ನಾನು ನಿಮಗೆ, ಓಕೆನಾ? ಸೊ ಇವಾಗ ನಾನು ಇವತ್ತು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಗೊತ್ತು, ಫುಲ್ ಕೋಲ್ಡ್ ಅಲ್ವಾ? ಸೊ ದಟ್ಸ್ ವೈ ಇವಾಗ ನಾನು ಹೆಸರು ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರೊಟ್ಟಿ ಮಾಡ್ತಾಯಿದ್ದೀನಿ ಅವನಿಗೆ. ಸೊ ರೊಟ್ಟಿ ಆ್ಯಂಡ್ ಹೆಸರು ಕಾಳು ಪಲ್ಯ ಗೈಸ್. ಇವಾಗ ನಾನು ಹೆಸರು ಕಾಳು ಪಲ್ಯನ ಮಾಡಿದ್ದೀನಿ. ಇದು ಸ್ವಲ್ಪ ಕುದಿಬೇಕು. ಸೊ ಕುದ್ಮೇಲೆ ಕಾಳೆಲ್ಲ ನೀರನ್ನ ಹೀರ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಇವಾಗ ರೊಟ್ಟಿ ಮಾಡಬೇಕು, ಬನ್ನಿ. ರೊಟ್ಟಿ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ನಾನು. ಸೊ ರೊಟ್ಟಿ ಮಾಡಬೇಕು ಅಂದರೆ ನಾನು ಪ್ರಿಪ್ರೇಷನ್ ಇರಬೇಕು ಮೈಂಡಲ್ಲಿ ಫಸ್ಟು ನನಗೆ, ಆಯಿತಾ? ಓಕೆ, ಇವತ್ತು ರೊಟ್ಟಿ ಮಾಡೋಣ ಅಂತಂದರೆ ನಾನು ಅಟ್ಲೀಸ್ಟ್ 1 ಡೇ ಪ್ರಿಪ್ರೇಷನ್ ಆಗಿರ್ಬೇಕು ನಾನು. ಓಕೆ, ನಾಳೆ ರೊಟ್ಟಿ ಮಾಡೋಣ ಅಂತಂದರೆ ನಾನು ಪ್ರಿಪೇರ್ ಆಗಿರ್ತೀನಿ. ಅಂದರೆ ಅದು ಹಾಗೆ ಮೈಂಡ್ಸೆಟ್ಟು ಎಲ್ಲ ಇದೆ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ನಾಳೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರಲ್ವ ಆಫೀಸಿಗೆ ಹೋಗೋರು. ಸೊ ಆಫೀಸಿಗೆ ಹೋಗೋರಿಗೆ ಗೊತ್ತಿರುತ್ತೆ ನಾಳೆ ಏನು ಮಾಡೋಣ, ಲಂಚಿಗೆ ಏನು ಮಾಡ್ಕೊಂಡು ತಿನ್ನೋಣ. ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ನನಗೆ ಅದೇ ರೂಢಿ ಬಿದ್ದುಬಿಟ್ಟಿದೆ.
ಸೊ ಬಿಫೋರಾಗಿ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಬಿಸಿನೀರು ಹಾಕಿರ್ತೀವಲ್ವಾ, ಸೊ ಹಾಗಾಗಿ ಸ್ಪೂನ್ ತೊಗೊಂಡು ಮಾಡ್ತಾ ಇರೋದು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ನೀಟಾಗಿ ನಾದ್ಕೋತೀನಿ. ಗೈಸ್ ಟೋಟಲ್ 15 ರೊಟ್ಟಿ ಮಾಡಿದ್ದೀನಿ. 15 ರೊಟ್ಟಿ ಮಾಡೋ ಅಷ್ಟರಲ್ಲಿ ನೋಡಿ, ನಿನ್ನೆ ತಾನೇ ಕಿಚನ್ ಕ್ಲೀನ್ ಮಾಡಿದ್ದೆ, ಇವಾಗ ಇಷ್ಟೊಂದು ಹರಡ್ಕೊಂಡು ಬಿಟ್ಟಿದ್ದೀನಿ. ಇದಕ್ಕೆ ಗೈಸ್ ರೊಟ್ಟಿ ಮಾಡಬೇಕು ಅಂದರೆ ನಾನು ಒನ್ ಡೇ ಪ್ರಿಪ್ರೇಷನ್ನೇ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಹೇಳಿದೆ ಅಂತ ಗೊತ್ತಾಯ್ತಾ ನಿಮಗೆ? ಇವಾಗ ನಾನು ಎಳ್ನೀರು ಕುಡಿಯೋಣ ಅಂತ ತೊಗೊಬಂದಿದ್ದೀನಿ. ಎಳ್ನೀರಿಗೆ ಲಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಹೆಂಗೆ ಆಗ್ತಿದೆ ಗೊತ್ತಾ, ಒಂಥರ ಫುಲ್ ಬಾಡಿಯೆಲ್ಲ ಹೀಟ್ ಗೈಸ್, ತುಂಬ ಹೀಟ್ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡ್ತಾ ಇರೋದು. ಲಿಂಬೆಹಣ್ಣು ಹಿಂಡ್ಕೊಂಡು ನೀರು ಕುಡಿದು ಫಸ್ಟ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ರೊಟ್ಟಿ ಮಾಡೋ ಕಷ್ಟ ಯಾರಿಗೂ ಬೇಡ. ಎಳ್ನೀರು ಎಷ್ಟು ಕಾಸ್ಟ್ಲಿ ಆಗಿದ್ದಾವೆ ಗೈಸ್, ಭಯಂಕರ ಕಾಸ್ಟ್ಲಿ ಆಗಿದ್ದಾವೆ. ಕೇಳಬೇಕಾ ದೇವ್ಡ. ಇದೊಂದು ಫುಲ್ ಗ್ಲಾಸ್ ಬರುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ಬರುತ್ತಾ ನೋಡೋಣ. ಜಾಸ್ತಿ ಬರುತ್ತೆ ಗೈಸ್. ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಇಲ್ಲೇ. ಖಾಲಿ. ಓಕೆ, ಇವಾಗ ಲೆಮನ್ ತಗೋಬರೋಣ. ಒಂದಿಷ್ಟು ಐಟಮ್ಸ್ನ ತರಿಸ್ದೆ. ಸೌತೆಕಾಯಿ, ಬೆಳ್ಳುಳ್ಳಿ, ಬಾಳೆಹಣ್ಣು ತರಿಸಿದೆ. ಹೀಟ್ ಆಗಿತ್ತಲ್ವಾ, ಸೊ ಅದಕ್ಕೆ ತರಿಸಿದ್ದೀನಿ. ಅಯ್ಯೋ, ಬಾಡಿ ಉಷ್ಣ ಇರಬಾರ್ದು ಗೈಸ್. ಮೊಸರು ತಿನ್ನಲ್ಲ ನಾನು, ಅದಕ್ಕೆ ಹಂಗಾಗೋದು. ಅಯ್ಯೋ, ನಾನು ಏನು ತೊಗೊಳ್ಳೋಣ ಅಂತ ತಗೊಂಬಂದೆ, ನಿಮ್ಗೆ ಹೇಳ್ಬಿಟ್ಟು ಹಂಗೆ ತಗೊಳ್ತಾ ಇದ್ದೀನಿ. ಲೆಮನ್ ಕಟ್ ಮಾಡ್ಕೊಂಡು ಇವಾಗ ನನಗೆ ಇದು ಪ್ರತಿ ವರ್ಷವೂ ಇದೇ ಗೋಲು ಆಯಿತಾ. ಪ್ರತಿ ವರ್ಷವೂ ಇದೇ ಗೋಲು, ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಹಿಂಗೆ ಆಗುತ್ತೆ. ನಾನು ಮೊಸರು ತಿನ್ನಲ್ಲ, ಅದಕ್ಕೆ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಗೊತ್ತಾ, ಮೊದಲನೇದಾಗಿ ಫಸ್ಟು ನಾನು ಮಜ್ಜಿಗೆ ಇವಾಗ ಕುಡಿತಿದ್ದೀನಲ್ವಾ, ಸೊ ಯಾರು ಮಾಡಿಕೊಟ್ರೆ ನಾನು ಕುಡಿತಾ ಇದ್ದೆ. ಬಟ್ ನಾನೇ ಮಾಡ್ಕೊಂಡು ಕುಡಿತಾ ಇರಲಿಲ್ಲ. ಇನ್ಮೇಲೆ ನಾನು ಮಜ್ಜಿಗೆನ ಕುಡಿಬೇಕು ಅಷ್ಟೇ. ಸೊ ಬನ್ನಿ ಕುಡಿಯೋವ ಇವಾಗ. ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ. ಲೆಟ್ಸ್ ಗೋ. ಏನೋ ಥರ ಇದೆ ಫೀಲಿಂಗ್. ಗಿಟ್ಟು ಎಲ್ಲ ಮುಖಕ್ಕೆ ಹಚ್ಕೊಬಿಟ್ಟಿದ್ದೀನಾ. ಇವಾಗ ಟೈಮು 3 ಗಂಟೆ ಆಯಿತು. ಬೆಳಗ್ಗೆ ಒಂದು 12:30ಗೆ ನಾನು ಎಳ್ನೀರು ಕುಡಿದ್ನಲ್ಲ, ಸೊ ಕುಡ್ದಾದ್ಮೇಲೆ ಅಷ್ಟೇ ನಾನು 2 ರೊಟ್ಟಿ ತಿಂದೆ ಅಷ್ಟೇ. ದಟ್ಸ್ ಇಟ್. ಅದು ಬಿಟ್ಟರೆ ಮತ್ತೇನು ತಿಂದಿಲ್ಲ. ನನಗೆ ಫುಲ್ ಟಯರ್ಡು. ಎಡಿಟ್ ಮಾಡ್ತಾಯಿದ್ದೆ ವೀಡಿಯೋನ. ಆ್ಯಂಡ್ ಇನ್ನೊಂದು ಎಳ್ನೀರಿದೆ, ಸೊ ಇನ್ನೊಂದು ಎಳ್ನೀರು ಕುಡಿಯೋಣ. ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ ಅಂತ. ವಾಯ್ಸೇ ಚೇಂಜ್ ಆಗ್ತಾಯಿದೆ ಒಂದು ಸ್ವಲ್ಪ. ಲೈಕ್ ಒಳಗಡೆ ಒಂದು ಸ್ವಲ್ಪ ಗುಳ್ಳೆ ಥರ ಅನಿಸ್ತಾ ಇದೆ. ಐ ಆಮ್ ಫೀಲಿಂಗ್ ಲೈಕ್ ದಟ್. ಸೊ ಅದಕ್ಕೆ ಒಂದು ಸ್ವಲ್ಪ ಹೀಟ್ ಹೋಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಕೋಲ್ಡೇ ತಿಂತಾಯಿದ್ದೀನಿ ಯಾವಾಗಲೇ ಅಂತ. ಸ್ವಲ್ಪ ಫುಡ್ ಕಮ್ಮಿ ಮಾಡಿ ಫ್ರೂಟ್ಸ್, ತರಕಾರಿ, ಲಿಕ್ವಿಡ್ ಐಟಮ್ಸೇ ತಿನ್ನೋಣ ಅಂದ್ಕೊಂಡಿದ್ದೀನಿ.
ಒಂಥರ ಫುಲ್ ಟಯರ್ಡ್ ಗೈಸ್, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಎಳ್ನೀರನ್ನ ಹಾಕ್ಕೊಂಡು ಬಿಡೋಣ. ಓಕೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬಂತು. ಇದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋಣ. ಏನು ಗೊತ್ತಾ, ಎಳ್ನೀರು ಸ್ವೀಟ್ಗಿಂತ ಸ್ವಲ್ಪ ಹುಳಿ ಇದ್ದರೆ ಬೆಸ್ಟ್ ಗೊತ್ತಾ, ಆವಾಗಲೇ ಹೀಟ್ನ ಕಮ್ಮಿ ಮಾಡುತ್ತೆ. ಇದನ್ನ ಸ್ವಲ್ಪ ಕುಡ್ಬಿಡೋಣ ಇವಾಗ. ಮಜ್ಜಿಗೆದು ಆ್ಯಕ್ಚುಲಿ 1 ವೀಕಿಗೆ ಆಗೋ ಅಷ್ಟು ಮಜ್ಜಿಗೆಗೆ ಮಸಾಲೆ ಮಜ್ಜಿಗೆ ಮಾಡ್ತಾರಲ್ಲ, ಸೊ ಆ ಥರದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಮಜ್ಜಿಗೆ ಒಂದು ಮಾಡಿಟ್ಕೋಬೇಕು ಆ್ಯಂಡ್ ಹೇಳ್ತೀನಿ ನೆಕ್ಸ್ಟ್, ಓಕೆನಾ. ಸೊಳ್ಳೆ ತುಂಬ ಆಗಿಬಿಟ್ಟಿದ್ದಾವೆ, ವಿಪರೀತ ಸೊಳ್ಳೆ 2 ದಿನದಿಂದ ಮನೆಯಲ್ಲಿ. ಸೊ ಹಾಗಾಗಿ ತೆಂಗಿನ ಚಿಪ್ಪಿತ್ತಲ್ವ, ಒಂದು ವೇಸ್ಟ್ ಬಟ್ಟೆ ಮೇಲೆ ತೆಂಗಿನ ಚಿಪ್ಪೆಲ್ಲ ನೀಟಾಗಿ ಹೊಡ್ಕೊಂಡು ಕೆಳಗಡೆ ಹೋಗಿ ಬೇವಿನ ಸೊಪ್ಪು ತೊಗೊಬಂದಿದ್ದೀನಿ. ಇದನ್ನ ಹಚ್ಚಿಬಿಟ್ಟು ಇದಕ್ಕೆ ಹಾಕೋಣ, ಸ್ವಲ್ಪ ಕಡಿಮೆ ಆಗುತ್ತಾ ನೋಡೋಣ ಇವಾಗ. ಸೊ ಈ ಥರ ಹೊಗೆ ಹಾಕಿದ್ದೀನಿ, ಸೊಳ್ಳೆ ಕಮ್ಮಿ ಆಗುತ್ತೋ ಏನೋ ನೋಡೋಣ ಇರಿ. ಎಷ್ಟು ಸೊಳ್ಳೆ ಆಗಿತ್ತು ಅಂದರೆ, ಸೊ ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ, ವಿಲ್ಸಿ. ಚೆನ್ನಾಗಿ ಹೊಗೆ ಹತ್ಕೊಂಡಿದೆ, ಬಟ್ ಏನು ಅಂತಂದರೆ ಸೊಳ್ಳೆ ಹೋಗ್ಬೇಕಷ್ಟೆ. ಆಲ್ಮೋಸ್ಟ್ ಎಲ್ಲ ತೆಗ್ದು ಬಿಟ್ಟಿದ್ದೀನಿ ಇವಾಗ. ಸೊಳ್ಳೆ ಹೋದರೆ ಸಾಕು. ಎಷ್ಟು ಸೊಳ್ಳೆ ಆಗಿದೆ 3 ಡೇಸಿಂದ ಅಂದರೆ ಯಪ್ಪ. ಗೈಸ್ ಇಲ್ಲಿ ನೋಡಿ, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಚಿಲ್ಲಿ ಫ್ಲೆಕ್ಸು ಆಮೇಲೆ ಸೆಸೋನಿಗೆ ತೊಗೊಬಂದಿದ್ದೆ. ಅದು ಬಂದುಬಿಟ್ಟು ಡೇಟ್ ಪರ್ ಆಗಿಬಿಟ್ಟಿದೆ. ಅಂದರೆ 1 ವರ್ಷ ಆಯಿತು ತೊಗೊಂಡು ಬಂದು, ಬಟ್ ಯೂಸ್ ಬಿಫೋರ್ 3 ಡಿಸೆಂಬರ್ 25 ಇದೆ. ಇದು ಕೂಡ 7 ಇದರಲ್ಲೇ ಮುಗಿದ್ಬಿಟ್ಟಿದೆ, 7 ಮಂತಲ್ಲೇ. ಸೊ ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೇಕು ಹೇಗಾದರೂ ಮಾಡಿ. ಸೊ ಏನು ಮಾಡೋಣ ಇವಾಗ, ಸೊ ಇದನ್ನು ಚಲ್ ಬಿಡ್ಬೇಕು ಇವಾಗ, ಯೂಸ್ ಮಾಡೋಕ್ಕಂತೂ ಆಗಲ್ಲ. ಸೊ ಇದನ್ನು ಚಲ್ಬಿಟ್ಟು ಇದಕ್ಕೆ ನಾನು ಯೂಸ್ಫುಲ್ ಮಾಡ್ಕೊಳ್ಳೋಣ. ಇದು ಗ್ಲಾಸು ಆಯಿತಾ. ಸೊ ಇದು ಪ್ಲಾಸ್ಟಿಕ್ಕು, ಬಟ್ ಇದು ಗ್ಲಾಸು. ಇದನ್ನು ಹಾಗೆ ಬಿಸಾಕಿದ್ರೆ ಇದಾಗಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳೋಣ, ಓಕೆನಾ. ಓಕೆ, ಇದನ್ನು ಚಲ್ಬಿಟ್ಟು ಇದಕ್ಕೆ ಒಂದಕ್ಕೆ ಉಪ್ಪು, ಇನ್ನೊಂದಕ್ಕೆ ಪೆಪ್ಪರ್ ಪೌಡರ್ ಹಾಕಿಡೋಣ. ಯೂಸ್ಫುಲ್ ಅಲ್ವಾ, ದಟ್ಸ್ 1 hour later. ಸೊ ಇವಾಗ ಅದನ್ನ ಬಿಸಾಕೋದ್ಕಿಂತ ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ನನ್ನ ಐಡಿಯಾ? ಎಸ್ ಗೈಸ್, ಪೆಪ್ಪರ್ ಹಾಕಿಟ್ಟಿದ್ದೀನಿ, ಪೆಪ್ಪರ್ ಪೌಡ್ರು. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಾಟ್ ಗ್ಲೂ ಇದೆ ಅಲ್ವಾ, ಸೊ ಇದನ್ನು ಇಲ್ಲಿ ನಾನು ಸ್ವಲ್ಪ ಹಾಕ್ತೀನಿ. ಅಂದರೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇನ್ ಕೇಸ್ ಜಿರಳೆ ಹೋಗೋದಿದ್ರೆ ಹೋಗಲ್ಲ. ಅದಕ್ಕೆ ಇಲ್ಲೊಂದು ಗ್ಯಾಪಿಗೆ ನಾನು ಅದನ್ನ ಹಾಕ್ಬಿಡ್ತೀನಿ, ಗ್ಲೂವನ್ನು ತೋರಿಸ್ತೀನಿ. ನೋಡಿದ್ರೆ ಇಲ್ಲಿ ಯಾವ ಥರ ಹಾಕಿದ್ದೀನಿ ಅಂತ ಹಾಟ್ ಗ್ಲೂನ. ಸೊ ಇವತ್ತು ಸ್ವಲ್ಪ ಒಣಗಿದ್ರೆ ಇದರೊಳಗಡೆ ಏನೂ ಹೋಗಲ್ಲ. ನೋಡಿದ್ರೆ ಆ ಗ್ಯಾಪ್ ಎಲ್ಲ ಕ್ಲೋಸ್ ಆಗೋಯ್ತು. ಹೆಂಗೆ ನಾವು 2 hours later. ಗೈಸ್, ನಾನು ಇವಾಗ ನೈಟ್, ಓ ಮೈ ಗಾಡ್, ಸಕ್ಕರೆ ಹತ್ತಿದೆನಾ? ನನ್ನ ಟೊಮ್ಯಾಟೊ ಇತ್ತು ಆಯಿತಾ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಬಿಸಿಬೇಳೆಭಾತ್, ಪೊಂಗಲ್ ಮಾಡ್ತಾಯಿದ್ದೆ. ಸೊ ಪೊಂಗಲ್ ಮಾಡೋದಕ್ಕೆ ನಾನು ಟೊಮ್ಯಾಟೊ ಹಚ್ಕೊಂಡಿದ್ದೆ ಒಂದು ಚಿಕ್ಕದು. ಸೊ ಹಾಗಾಗಿ ಅದರಲ್ಲಿ ಅರ್ಧ ಪೀಸ್ ಉಳಿದಿತ್ತಲ್ವ, ಅರ್ಧ ಪೀಸಿಗೆ ನಾನು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೆ ಆಯಿತಾ. ಸೊ ತಿನ್ನುವಾಗ ಸಕ್ಕರೆ ಹಾಕ್ಕೊಂಡು ತಿಂದಿದ್ದು ಇಲ್ಲೆಲ್ಲ ಹತ್ತಿದೆ ಅನ್ಕೋತೀನಿ. ಸೊ ನಾನಿವಾಗ ಪೊಂಗಲ್ ಮಾಡ್ತಾಯಿದ್ದೀನಿ ಗೈಸ್. ಪೊಂಗಲ್ ತುಂಬ ದಿನ ಆಯಿತು ಅನ್ಕೋತೀನಿ ನಾನು ಮಾಡೇ ಇಲ್ಲ ಪೊಂಗಲ್ನ. ಬರೀ ಉಪ್ಪಿಟ್ಟು, ಅವಲಕ್ಕಿ, ಆಮೇಲೆ ತೌಶಿದ ಮಂಡಕ್ಕಿ, ಏನೋ ಗೈಸ್ ಅಂಟಂಟು ಹತ್ತೈತೆ, ಇದೇ ಮಾಡ್ತಾಯಿದ್ದೆ. ಬಟ್ ಇವತ್ತು ಮಾಡ್ತಾಯಿದ್ದೀನಿ, ಕೋಲ್ಡ್ ಅಲ್ವಾ, ಅದಕ್ಕೆ ಏನು ಮಾಡೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಸಹಕಾರ ಅಂತ ಲೈಕ್ ಮಾಡಿ, ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್ ಬಾಯ್, ಗುಡ್ ನೈಟ್.